ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಸುಜಾತ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ ಬಗ್ಗೆ. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 12/9. 12/9/99. ಟೈಮು 12:30. 12:30 ಮಧ್ಯಾಹ್ನನಾ? ಹ್ಞೂ ರೀ, ಮಧ್ಯಾಹ್ನ 12:30. ಓಕೆ, ಏನು ಕೇಳಬೇಕಿತ್ತು ಮಗನ ಬಗ್ಗೆ ಪ್ರಶ್ನೆ? ಆ ಉದ್ಯೋಗ ಬಗ್ಗೆ ಒಂದು ಗೌರ್ಮೆಂಟ್ ಹಾಕತ್ತೆ ಅಂತ ಕೇಳ್ಬೇಕತ್ರಿ ಮೇಡಮ್. ಗೌರ್ಮೆಂಟ್ ಜಾಬ್ ಭಾಳ ದಿನ ಆಯ್ತು ನಾವು ಕಾಲ್ ಮಾಡಕತ್ತಿ. ಓಕೆ, ಮಾತಾಡಿ. ಸುಜಾತ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹ್ಞೂ ರೀ. ನೋಡಿ, ಈಗ ಗುರು ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಈಗ ಗುರು ಭುಕ್ತಿಯೇ ನಡೀತಾ ಇದೆ. ಗುರು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಗುರು ಜಾತಕದಲ್ಲಿ 6ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಸೇರಿಬಿಟ್ಟಿದ್ದಾನೆ. ಹೀಗಾಗಿ ಆದರೆ ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಪ್ರಯತ್ನ ಮಾಡಲಿ ಇವರೇ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಹೋಗಿ ಪ್ರತಿ ಗುರುವಾರ ಸ್ವಲ್ಪ ಕಡಲೆ ಬೇಳೆ ಹಾಗೂ ಸ್ವಲ್ಪ ಬೆಲ್ಲ ಇದನ್ನು ಆ ಗುರುಮಂದಿರಕ್ಕೆ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಕ್ಕೆ ಹೇಳಿ. ಅದು ತುಂಬ ಸಹಾಯವಾಗುತ್ತೆ. ಅದು ಪ್ರತಿ 2026 ಈ ಮುಗಿಯುವವರೆಗೆ ಡಿಸೆಂಬರ್ವರೆಗೆ ಅದನ್ನು ನಿರಂತರವಾಗಿ ಮಾಡಲಿ. ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಹೀಗಾಗಿ ಗುರು ಕೃಪೆ ಆಗಿಬಿಟ್ರೆ, ಗುರುವಿನ ಆಶೀರ್ವಾದ ಸಿಕ್ಕರೆ ಬಹಳ ಬೇಗ ಆಗುತ್ತೆ ಅಂತ. ನೀವು ನಚ್ಚುವ ಯಾವುದಾದ್ರೂ ಗುರುಮಂದಿರಕ್ಕೆ ಹೋಗಿ ಇದನ್ನು ಕೊಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬೆಂಗಳೂರಿನಿಂದ ರವಿ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್ ಅವರೇ. ಡೇಟ್ ಆಫ್ ಬರ್ತ್ ಹೇಳಿ. 17 ಹಾ 17 17/3 ಹಾ 1976. 76. ಬೆಳಿಗ್ಗೆ 5ರಿಂದ 5:30. ನಿಖರವಾಗಿ ಗೊತ್ತಿಲ್ಲ ಮೇಡಮ್ ಅವರೇ. 5ರಿಂದ 5:30. ಹೌದೌದು. ಓಕೆ, ಏನ್ ಪ್ರಶ್ನೆ ಇತ್ತು? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ನನ್ನ ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿದೆ ಅಂತ ಕೇಳ್ಬೇಕಾಯ್ತು ಮೇಡಮ್ ಅವರೇ, ಗುರುಗಳನ್ನ. ಓಕೆ, ಮಾತಾಡಿ ಶಾಸ್ತ್ರಿ. ರವಿ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ತೆ. ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ. ನಾನು ನಿತ್ಯ ಭಾನುವಾರ ನೋಡ್ತಾ ಇರ್ತೀನಿ. ಸಂತೋಷ. ಹೇಳಿ. ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ನನ್ನ ಜಾತಕದಲ್ಲಿ ಯಾವ ಗ್ರಹ ಕೆಟ್ಟಿದೆ ಮತ್ತೆ ಯಾವ ದಶೆ ನಡೀತಾ ಇದೆ ಗೊತ್ತಾಗಬೇಕು ಗುರುಗಳೇ ನಿಮ್ಗೆ. ಯಾವ ಗ್ರಹ ಕೆಟ್ಟಿದೆ ಅಂತಲಾ? ಹೌದು. ಈಗ ನಿಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಈಗ ನಾಳೆ ಫೆಬ್ರವರಿ 1ನೇ ತಾರೀಕಿಗೆ ಮುಗಿದು ಬುಧ ಪ್ರಾರಂಭ ಆಗುತ್ತೆ. ಶನಿ ದಶೆಯಲ್ಲಿ ಬುಧ ಭುಕ್ತಿ ಶುರುವಾಗುತ್ತೆ. ಆಯಿತಾ? ಬುಧ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಇದ್ದಾನೆ. ನಿಮ್ಮದು ಕುಂಭ ಲಗ್ನ. ಬುಧ ಸ್ವಲ್ಪ ವೀಕ್ ಆಗಿದ್ದಾನೆ. ಕಾರಣ ಏನಪ್ಪ ಅಂದರೆ, ಅವನು ನೀಚಾಭಿಲಾಷಿ, ನೀಚ ಸ್ಥಾನಕ್ಕೆ ಹೋಗ್ತಾ ಇರೋನು. ಮತ್ತು ಅಷ್ಟೇ ಅಲ್ಲ, ಅಷ್ಟಮಾಧಿಪತಿ ಆಗಿದ್ದಾನೆ. ಅವನದು ಟೈಮ್ ಶುರುವಾಗ್ತಾ ಇದೆ ಈಗ ಫೆಬ್ರವರಿಯಿಂದ. ಹೀಗಾಗಿ ನೀವು ಪ್ರತಿ ದಿವಸ ಇದಕ್ಕೇನು ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು. ಅಷ್ಟಮಾಧಿಪತಿ ಕಾಲ ಬಂದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅನ್ನೋದನ್ನು ಸೂಚಿಸುತ್ತೆ. ಈ ಕಾರಣ ಆತಂಕಕ್ಕೊಳಗಾಗಬೇಕಾಗಿಲ್ಲ. ವಿಷ್ಣು ಸಹಸ್ರನಾಮ ಅಂತಕ್ಕಂಥ ಭವ್ಯವಾದ ದಿವ್ಯವಾದ ಬಲ ಇರುವಾಗ ಈ ಗ್ರಹಗಳಿಲ್ಲ. ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳ್ತಾರೆ. ಸಕಲ ಗ್ರಹಬಲ ನೀನೇ ಸರಸಿ. ಅವನ ಒಂದು ಒಲುಮೆ ಅನುಗ್ರಹ ಇದ್ದುಬಿಟ್ರೆ ಈ ಗ್ರಹಗಳ ತೆಪ್ಪು ಕೂತ್ಕೊಂಡಿರ್ತಾವಂತೆ. ಹೀಗಾಗಿ ನೀವು ಕಂಗಾಲಾಗದೆ ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ವಿಷ್ಣುವಿನ ಆರಾಧನೆ, ಪ್ರಾರ್ಥನೆ ಇವೆಲ್ಲ ನಿಮಗೆ ಬಲ. ಅದನ್ನು ಮಾಡ್ತಾ ಬನ್ನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಂಜನಗೂಡಿನಿಂದ ನಿರ್ಮಲಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 26/7 ತಿಂಗಳು ಮೇಡಮ್, 1999 ಇಸ್ವಿ. 26/7/99. ಟೈಮು ಸಾಯಂಕಾಲ 4:15. 4:15. ಓಕೆ, ಏನ್ ಪ್ರಶ್ನೆ? ಅದು ನನ್ನ ಮಗಳಿಗೆ ಮದುವೆ ಮಾಡಿದೀವಿ ಮೇಡಮ್. ಒಂದ್ ಹೆಣ್ ಪಾಪು ಇದೆ, 2.5 ವರ್ಷದ್ದು. ಗಂಡ ಮನೇಲಿ ಏನೋ ಒಂದ್ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಕಳಿಸಲ್ಲ ಅಂತ ಹೇಳ್ತಿದ್ದಾರೆ. ನಾಗಕನ್ಯೆ ಅಂತ ಅವಳ ಹೆಸರು. ಓಕೆ, ಮಾತಾಡಿ ಶಾಸ್ತ್ರಿ. ನಿರ್ಮಲಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಇದು ಡೇಟ್ ಆಫ್ ಬರ್ತ್ ಕೊಟ್ಟಿರೋದು ಯಾರ್ದು ತಾವು? ನಾಗಕನ್ಯೆ ಅಂತ ನನ್ನ ಮಗಳು ಸರ್. ನಿಮ್ಮ ಮಗಳದಾ? ನೋಡಿ, ಅವರ ಜಾತಕ ನೋಡೋಣ. ಈಗ ಪಾಪ ಏನೋ ನೀವು ತೊಡಕು ಅಂತ ಹೇಳಿದ್ರಿ. ಈಗ ಪ್ರಸ್ತುತ ಕಾಲ ಅವರಿಗೆ ಚಂದ್ರ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ಮೊನ್ನೆ ಜುಲೈನಿಂದ 2025 ಜುಲೈನಿಂದ ಈ ಶನಿಶ್ಚರನ ಪ್ರಭಾವ ಶುರುವಾಗಿದೆ. ಈ ಚಂದ್ರ ಶನಿ ಕಾಲದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು, ವ್ಯಥೆ, ಒಂದು ಸಂದಿಗ್ಧ ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋದು ಅಂತೆಲ್ಲ ಅಂಥದ್ದು ಸಂದರ್ಭಗಳನ್ನು ಎದುರಾಗುವ ಸಾಧ್ಯತೆ ಇದನ್ನೆಲ್ಲ ಸೂಚಿಸುತ್ತೆ. ಕಾರಣ ಶನಿಶ್ಚರ ನೀಚನಾಗಿದ್ದಾನೆ ಜಾತಕದಲ್ಲಿ. ಮತ್ತು ಅಷ್ಟೇ ಅಲ್ಲ, ಅವನ ಟೈಮ್ ನಡೀತಾ ಇದೆಯಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ವ್ಯಥೆ ಉಂಟಾಗುತ್ತೆ.
ಇದಕ್ಕೆ ಪರಿಹಾರ ಅಂದರೆ ನೀವು ಈ ನಮ್ಮ ಯಾವಾಗ ಮನಸ್ಸಿಗೆ ದುರ್ಬಲತೆ ನೋವು ಉಂಟಾಗುತ್ತೆ ಅದನ್ನು ದಾಟುವ, ಅದರಲ್ಲೂ ಶನೈಶ್ಚರನ ಸಂದರ್ಭದಲ್ಲಿ ಆಂಜನೇಯನ ಪ್ರಾರ್ಥನೆ ಮಾಡೋದು. ಆಂಜನೇಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಮತ್ತು ಜೇನಿನ ಅಭಿಷೇಕ ಅಥವಾ ಬೆಣ್ಣೆ ಅಲಂಕಾರ ಮಾಡಿಸಿ ಅದನ್ನು ಪ್ರಸಾದ ಕೊಡಿ. ಅದು ತುಂಬ ಸಹಾಯವಾಗುತ್ತೆ, ನೋವಿನಿಂದ ಹೊರಗೆ ಬಂದುಬಿಡ್ತಾರೆ. ಆಂಜನೇಯನಿಗೆ ರುದ್ರಾಭಿಷೇಕ ಮಾಡಿಸೋರು ಸಾಕಾಗುತ್ತೆ. ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು. ಅದನ್ನು ಮಾಡಿಸಿ ಖಂಡಿತ ಇದರಿಂದ ಹೊರಗೆ ಬರ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ. ಶಾಸ್ತ್ರಿಗಳೇ, ತುಲಾ ರಾಶಿಯಿಂದ ವೃಶ್ಚಿಕ ಧನು ನೋಡೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸಂಗಾತಿಯ ಸಹಾಯ ಚೆನ್ನಾಗಿರ್ತದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಹೋಟೆಲ್ಲು, ಹೈನು ಕ್ಷೇತ್ರದಲ್ಲಿ ಲಾಭ ಆಗಿದೆ. ಭೂಮಿ ಈ ವ್ಯವಹಾರಗಳಲ್ಲೆಲ್ಲ ಅನುಕೂಲವೇ ಇದೆ, ಚೆನ್ನಾಗಿದೆ. ಕುಜನೂ ಚೆನ್ನಾಗಿದ್ದಾನೆ. ಧನಾಧಿಪತಿ ಚತುರ್ಥದಲ್ಲಿದ್ದಾಗ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಅಂತ, ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ತುಲಾರಾಶಿಯವರಿಗೆ ವಾರದ ಆದಿ ನಿಮ್ಮ ಪಾಲಿಗೆ ಒಂದು ಸೂರ್ಯ ಈ ದಿವಸದಿಂದ ಉತ್ತರದ ಕಡೆಗೆ ಪ್ರಯಾಣ ಶುರು ಮಾಡ್ತಾನಂತ. ಹಾಗೆ ನೀವು ಲಾಭದ ಕಡೆಗೆ ಪ್ರಯಾಣ ಶುರು ಮಾಡ್ತಕ್ಕಂಥ ಒಂದು ಆ ಸಮಯವನ್ನು ಸೂಚಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಸಂಗಾತಿಯಲ್ಲಿ ಯಾವುದೇ ಜಗಳ, ಕಿತ್ತಾಟ ಇಲ್ಲದೆ ಸುಖವಾಗಿರತಕ್ಕಂತಹ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ತುಲಾರಾಶಿಯವರಿಗೆ ಒಳ್ಳೆಯ ಹಾದಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕರ್ಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ದೈವಾನುಕೂಲ, ಶುಭ ಸತ್ಕಾರ್ಯಗಳಲ್ಲಿ ಭಾಗ್ಯ ಆಗ್ತಕ್ಕಂಥದ್ದು. ಮಕ್ಕಳಿಂದ ಸ್ವಲ್ಪ ಅಸಮಾಧಾನ ಬರುತ್ತೆ, ಉದರ ಬಾಧೆ ಬರಬಹುದು, ಸಣ್ಣ ಪುಟ್ಟ ತೊಡಕಿದೇನಂಥ ಪ್ರಮಾದ ಇಲ್ಲ. ಆದರೆ ಮುಖ್ಯವಾಗಿ ಅಲ್ಲಿ ಗುರುಚಂದ್ರರು ಒಟ್ಟಾಗ್ತಾರೆ. ಹೀಗಾಗಿ ಇದನ್ನು ಸುಕೃತ ಅಂತ ಹೇಳ್ತಾರೆ. ದೈವ ಕೊಡ್ತಕ್ಕಂಥದ್ದು. ಮನುಷ್ಯ ನಿರ್ಮಾಣ ಮಾಡೋದು ಆಗಲ್ಲ, ಎಲ್ಲೋ ಕೆಲವನ್ನ ಇಷ್ಟವಾದದ್ದನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ದೈವ ಕೊಟ್ಬಿಟ್ರೆ ತಟ್ಕೋಕ್ಕೂ ಆಗಲ್ಲ. ಸುಖವನ್ನಾಗಲಿ ದುಃಖವನ್ನಾಗಲಿ ಕಷ್ಟ. ಆ ರೀತಿಯಲ್ಲಿ ದೈವಾನುಗ್ರಹ ಸುಖವಾಗಿದೆ. ನಿಮಗೆ ಕಷ್ಟವಾಗಿದೆಯಾ ಅಂದರೆ ಕಷ್ಟವಾಗಿಲ್ಲ. ಕೆಲಸ ಕಾರ್ಯಗಳದ್ದು ಅಷ್ಟೇ ತುಂಬ ಚೆನ್ನಾಗಿದೆ. ಒಳ್ಳೆಯ ಸ್ಥಾನಮಾನಕ್ಕೆ ಬರತಕ್ಕಂಥದ್ದು ಅಥವಾ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಇನ್ನೇನು ವಿಶೇಷ ಅಧಿಕಾರವನ್ನು ನಿಮಗೆ ವಹಿಸ್ತಕ್ಕಂಥದ್ದು, ಜವಾಬ್ದಾರಿ ತಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಈ ವಾರ ಇಡೀ ನೋಡಿಕೊಂಡ್ರೆ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ತುಲಾರಾಶಿಯವರಿಗೆ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ತುಂಬ ಸರಳವಾದಂಥ ಪರಿಹಾರವೇ ಆಗಿದೆ. ಇದನ್ನು ಮಾಡಿಸೋದ್ರಿಂದ ಸಣ್ಣ ಪುಟ್ಟ ತೊಡಕು ನಿವಾರಣೆಯಾಗುತ್ತೆ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಸಾಲ, ರೋಗ ಸೂಚನೆ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಅನುಕೂಲ, ಶೌರ್ಯ ಚೆನ್ನಾಗಿದೆ. ಹಣಕಾಸಿನ ತೊಂದರೆ, ಮಾತಿನಿಂದ ಹಾನಿ, ಸಹೋದರ ಸೇವಕರಿಂದ ಸ್ವಲ್ಪ ಅವರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ನಿರೀಕ್ಷೆ ಮಾಡಬಹುದು, ಸಂಶಯ ಇಲ್ಲ. ಆದರೆ ಸ್ವಲ್ಪ ಹಣಕಾಸಿನ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು, ಫೈನಾನ್ಸ್ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರು, ಹಣದ ವಹಿವಾಟು ನಾವೆಲ್ಲರೂ ಮಾಡ್ತೀವಿ. ಈ ಯಾವುದೋ ಒಂದು ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ, ಹಣ ರವಾನೆ ಟ್ರಾನ್ಸ್ಫರ್ ಮಾಡೋ ಸಂದರ್ಭದಲ್ಲಿ ಏನೋ ವ್ಯತ್ಯಾಸ ಆಗಿಬಿಟ್ರೆ ಕಷ್ಟ. ಆ ರೀತಿಯಲ್ಲಿ ಗಮನ ಇರಲಿ. ಹಣ ಬಳಸುವಾಗ ಹುಷಾರು. ಮತ್ತು ಮಾತು, ವಿದ್ಯಾರ್ಥಿಗಳಿಗೂ ಅಷ್ಟೇ ಸ್ವಲ್ಪ ತೊಡಕು, ಇನ್ನೇನೋ ನಷ್ಟ. ಮುಖ್ಯವಾದದ್ದು ಯಾವುದೋ ಕಲಿಬೇಕೋ, ಯಾವುದೋ ಬರಬೇಕೋ ಅದು ನಷ್ಟ ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ನೋಟ್ಸೋ ಮತ್ತೊಂದು ಮಗದೊಂದು, ಈ ರೀತಿಯಲ್ಲಿ ತೊಡಕನ್ನು ಸೂಚಿಸ್ತಾ ಇದೆ. ಸ್ವಲ್ಪ ತೊಡಕಲ್ಲ, ಆದರೆ ಶೌರ್ಯ, ಸಾಹಸ ಇದೆ. ಕೆಲಸ ಕಾರ್ಯಗಳಲ್ಲಂತೂ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಆಪ್ತರೊಂದಿಗೆ ನಷ್ಟತೆ, ಹಿತವಾದವರಿಂದ ಸ್ವಲ್ಪ ಅಪಮಾನ. ಯಾರೋ ಇಷ್ಟಪಟ್ಟಿರ್ತೀರ ಅಥವಾ ಅವರಿಂದ ಗೌರವಿಸ್ತಾ ಇರ್ತಾರಲ್ಲ, ಅವರಿಂದಲೇ ನಿಮಗೆ ನೋವು ಬರ್ತಕ್ಕಂಥ ಸಾಧ್ಯತೆ, ಅವರೇ ಏನೋ ಅಪಮಾನ ಮಾಡಿಬಿಡ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಚಂದ್ರ ಗುರು ಒಟ್ಟಾಗಿದ್ದಾರೆ ಈ ಕಾರಣದಿಂದಾಗಿ. ವೃತ್ತಿಯಲ್ಲೇ ಸಹಾಯ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕು ಉಂಟಾಗಬಹುದು. ಹೀಗಾಗಿ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಏನಂಥ ಪ್ರಮಾದ ಇಲ್ಲ, ಸಣ್ಣ ಪುಟ್ಟ ತೊಡಕು. ಈ ವ್ಯಥೆ, ನೋವು ಇದೆಯಲ್ಲ, ಅಪಮಾನ ಆಗಿಬಿಟ್ರೆ ಅದಕ್ಕಿಂತ, ಅದರಲ್ಲೂ ಯಾರು ನಾವು ಗೌರವಿಸ್ತೀರೋ ಅವರೇನಾದರೂ ನಮಗೆ ಅಂದುಬಿಟ್ರೆ ಅದು ನೋವು, ಅದು ತಟ್ಕೊಳ್ಳೋಕ್ಕಾಗಲ್ಲ. ಅದರ ನಿವಾರಣೆಗೆ ನೀವು ಶಿವಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ. ಹಾಲು ಜೇನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಹಾಲು ಜೇನು ಅಭಿಷೇಕ ಮಾಡಿಸಿ ಅದನ್ನು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳಿ. ಆ ನೋವೆಲ್ಲ ಅಳಿಸಿ ಹೋಗುತ್ತೆ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಬುದ್ಧಿ ಚುರುಕಾಗಿರುತ್ತದೆ. ಪ್ರತಿಭಾಶಕ್ತಿಯಿಂದ ಕಾರ್ಯಾನುಕೂಲ, ಮಕ್ಕಳಿಂದ ಧನ ಸಹಾಯ, ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳು ಇರುತ್ತದೆ. ಅದೇನು ತೊಡಕಿಲ್ಲ, ಅಂತಹ ಪ್ರಮಾದ ಇಲ್ಲ. ಆದರೆ ಬುದ್ಧಿ ಚುರುಕಾಗಿರುತ್ತದೆ. ದಾಂಪತ್ಯ ವ್ಯಾಪಾರಗಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲೂ ಚೇತರಿಕೆ ಕಾಣ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ತಾಯಿ ಮಕ್ಕಳು ತುಂಬ ಅನ್ಯೋನ್ಯತೆ, ಎಷ್ಟು ಕಿತ್ತಾಡೋ ಸಂದರ್ಭ ಬಂದರೂ ಇಲ್ಲ, ಚೆನ್ನಾಗಿದೆ. ಆ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ದೂರ ಪ್ರಯಾಣಗಳ ಸೌಕರ್ಯ, ಇದೆಲ್ಲ ತುಂಬ ಚೆನ್ನಾಗಿದೆ. ಎಲ್ಲೋ ಬೇರೆ ವಿದೇಶವೋ ಮತ್ತೊಂದು, ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ ಕಾಣ್ತಕ್ಕಂಥ ಸಾಧ್ಯತೆಯೂ ಚೆನ್ನಾಗಿದೆ. ಧನಲಾಭ ಇದೆ. ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ.
ದ್ರವ ಸಿಹಿ ಪದಾರ್ಥಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದು, ಸ್ನೇಹಿತರು ಬಂಧುಗಳ ಸಹಕಾರ ಇದೆಲ್ಲವೂ ಚೆನ್ನಾಗಿದೆ. ಧನುರಾಶಿಯವರೆಗೂ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಕರ ರಾಶಿ ಆನಂತರದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.